ಎನ್ಸಿಐಬಿ ಟೈಮ್ಸ್ಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಹಗರಣಗಳ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಆಕ್ರೋಶ ಭರಿತರಾಗಿ ಸಿಎಂ ಮನೆಗೆ ಮುತ್ತಿಗೆಯನ್ನ ಹಾಕೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ರು. ಅವರಿಗೆ ಪೊಲೀಸರು ತಡೆಯೊಡ್ಡಿದ್ದಾರೆ. ಇನ್ನು ಕಾಲ್ನಡಿಗೆಯಲ್ಲಿ ಹೊರಟವರನ್ನ ಕುಮಾರಕೃಪಾ ಅತಿಥಿ ಗೃಹದ ಬಳಿಯಲ್ಲಿ ಖಾಕಿ ಪಡೆ ತಡೆದು ವಶಕ್ಕೆ ಪಡೆಯೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಕೇಸರಿ ಪಡೆ ಕೆಂಡಾಮಂಡಲವಾಯಿತು. ಪ್ರಜಾಸತ್ತಾತ್ಮಕ ಪ್ರತಿಭಟನೆಗೂ ಸರ್ಕಾರ ಅವಕಾಶವನ್ನ ಕೊಡದೆ ಪೊಲೀಸ್ ಬಲವನ್ನ ಬಳಸಿ ಹತ್ತಿಕ್ಕೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಹೇಳಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ, ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕರಾದಂತಹ ಸುನೀಲ್ ಕುಮಾರ್ ಅವರು ಕಿಡಿಕಾರದ್ರು. ಇನ್ನು ಮೊದಲ ಹಂತದಲ್ಲಿ ಶಾಸಕರಾದಂತಹ ವಿ ಸುನೀಲ್ ಕುಮಾರ್, ಸುರೇಶ್ ಗೌಡ, ಸಿಕೆ ರಾಮಮೂರ್ತಿ, ಉದಯ್ ಗರುಡಾಚಾರ್ ಇನ್ನಿತರರು ಕಾಲ್ನಡಿಗೆಯಲ್ಲಿ ಸಾಗಿರ್ತಾರೆ. ಪೊಲೀಸ್ ಅಧಿಕಾರಿಗಳು ಬೇಡ ಅಂತ ಹೇಳಿ ಅವರನ್ನ ತಡೆಯುವಂತಹ ಪ್ರಯತ್ನವನ್ನ ಪಟ್ಟಂತಹ ಸಂದರ್ಭದಲ್ಲಿ ವಾಗ್ವಾದ ಕೂಡ ನಡೀತು. ಈ ನಡುವೆ ಪ್ರತಿಭಟನಾಕಾರರು ಕಾಲ್ನಡಿಗೆ ಮುಂದುವರೆಸಿದ್ರೆ ಖಾಕಿ ಪಡೆ ಬಲವಂತವಾಗಿ ವಶಕ್ಕೆ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನೂಕಾಟ, ತಳ್ಳಾಟಗಳು ಕೂಡ ನಡೀತು. ಆದರೂ ಕೂಡ ಬಿಜೆಪಿ ನಾಯಕರ ಮುತ್ತಿಗೆ ಪ್ರಯತ್ನವನ್ನ ಪೊಲೀಸರು ವಿಫಲಗೊಳಿಸ್ತಾರೆ. ವಶಕ್ಕೆ ಪಡೆದು ಕರೆದೊಯ್ದು ನಂತರ ಬಿಡುಗಡೆಯನ್ನ ಮಾಡಿದ್ರು. ಇದಾದ ನಂತರ ಬಿವೈ ವಿಜಯೇಂದ್ರ, ಆರ್ ಅಶೋಕ್ ಮತ್ತಿತರರ ಸರದಿ ಬಂತು. ಈ ನಾಯಕರನ್ನ ಅತಿಥಿ ಗೃಹದ ಬಳಿಯಲ್ಲೇ ಪೊಲೀಸರು ಸುತ್ತುವರೆದ್ರು. ಫುಟ್ಪಾತ್ ನಲ್ಲಿ ನಡೆದು ಹೋಗುವವರನ್ನ ಪೊಲೀಸರು ತಡೆಯುವಂತಿಲ್ಲ ಅಂತ ಹೇಳಿ ಆರ್ ಅಶೋಕ್ ಮಾಧ್ಯಮದ ಮುಂದೆ ಮಾತನಾಡುವುದನ್ನ ಅರ್ಧಕ್ಕೆ ತುಂಡರಿಸಿದಂತಹ ಪೊಲೀಸರು ಬಲವಂತವಾಗಿ ಕರೆದೊಯ್ದು ತಮ್ಮ ಜೀಪು ಹತ್ತಿಸಿದ್ರು. ಅತ್ತ ಬಿವೈ ವಿಜಯೇಂದ್ರ, ಸಿಟಿ ರವಿ ಮತ್ತಿತರ ಶಾಸಕರ ತಂಡಕ್ಕೂ ಕೂಡ ಖಾಕಿ ಪಡೆ ದಿಗ್ಬಂಧನವನ್ನ ಹಾಕಿತ್ತು. ಮುತ್ತಿಗೆ ಯತ್ನ ಇರಲಿ ಅತಿಥಿ ಗೃಹದಿಂದ ಹೊರಬರ್ತಿದ್ದ ಹಾಗೆ ಪೊಲೀಸರು ಅವರನ್ನ ವಶಕ್ಕೆ ಪಡೆದು ಬಸ್ಗೆ ಹತ್ತಿಸಿದ್ರು. ಈ ವೇಳೆ ಕಾಂಗ್ರೆಸ್ ಸರ್ಕಾರದ ಧಿಕ್ಕಾರದ ಘೋಷಣೆಗಳು, ಭ್ರಷ್ಟ ಸರ್ಕಾರ ಅಂತ ಹೇಳಿ ಆಕ್ರೋಶವನ್ನ ಕೂಡ ಹೊರಹಾಕಿದ್ರು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಹಾಗೂ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಗರಣಗಳ ವಿರುದ್ಧ ಬಿಜೆಪಿ ಕೈಗೆತ್ತಿಕೊಂಡಂತಹ ಹೋರಾಟ ತಿರುಗುಬಾಣವಾದರೂ ಕೂಡ ಚಿಂತಿಸುವುದಿಲ್ಲ. ತಾರ್ಕಿಕ ಅಂತ್ಯ ಕಾಣಿಸುವ ತನಕ ಬಿಡೋದಿಲ್ಲ ಅಂತ ಹೇಳಿ ವಿಜಯೇಂದ್ರ ಅವರು ಗುಡುಗಿದ್ರು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೂಗಿನಡಿಗೆ ಎರಡೂ ಕೂಡ ಅಕ್ರಮಗಳಾಗಿದೆ. ಅವರ ಗಮನಕ್ಕೆ ಬಾರದೆ ಅವ್ಯವಹಾರ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಲೂಟಿಯೇ ಕಾಂಗ್ರೆಸ್ ಸರ್ಕಾರದ ಉದ್ದೇಶ. ಸಿಬಿಐ ತನಿಖೆಗೆ ಇದನ್ನ ಒಪ್ಪಿಸಲೇಬೇಕು. ಎಲ್ಲಾ ಭ್ರಷ್ಟಾಚಾರ ಪ್ರಕರಣಗಳು ತನಿಖೆ ಆಗ್ಬೇಕು ಅಂತ ಹೇಳಿ ಆರ್ ಅಶೋಕ್ ಅವರು ಆಗ್ರಹಿಸಿದ್ರು. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಸಿಐಬಿ ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.